ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಹಿರಿಯರ ಕೋಪಕ್ಕೆ ಒಳಗಾಗ್ತೀರಿ. ದೊಡ್ಡವರ ಮನಸ್ಸನ್ನು ಗೆಲ್ಲುವ ವಿಚಾರದಲ್ಲಿ ವಿಫಲರಾಗ್ತೀರಿ. ದೊಡ್ಡವರು ನಿಮ್ಮ ನಡವಳಿಕೆ, ನಿಮ್ಮ ಮಾತಿನ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ, ನಿಮ್ಮನ್ನು ದೂಷಣೆ ಮಾಡ್ತಾರೆ, ನಿಮ್ಮ ಬಗ್ಗೆ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ದೊಡ್ಡವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನೀವು ಭಾಜನರಾಗೋದಿಲ್ಲ ಅಂತ ಹೇಳಬೇಕಾದಂಥದ್ದು. ಮಕ್ಕಳಿಂದಲೂ ಕೂಡ ತೊಂದರೆಯನ್ನು ಅನುಭವಿಸ್ತೀರಿ. ಮಕ್ಕಳು ಏನೋ ತಪ್ಪು ಮಾಡ್ತಾರೆ, ಅವರಿಂದ ನಿಮಗೆ ಅವಮಾನವಾಗ್ತಕ್ಕಂಥದ್ದು, ಅಥವಾ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದೆ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದು, ಇವೆಲ್ಲವೂ ಕೂಡ ನಡೀತಕ್ಕಂಥದ್ದಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಯಗಳೂ ಕೂಡ ಆಗುವಂತಹ ಸೂಚನೆ. ಹಾಗಾಗಿ ಆರೋಗ್ಯದ ಬಗ್ಗೆಯೂ ಕೂಡ ಗಮನ ಇರಬೇಕಾಗತ್ತೆ. ಬೇರೆಯವರ ಮಾತಿಗೆ ಮರುಳಾಗಬೇಡಿ. ಯಾರೋ ಏನೋ ಬಣ್ಣದ ಮಾತುಗಳನ್ನು ಆಡ್ತಾರೆ, ನಿಮಗೇನೋ ಖುಷಿ ಆಗತ್ತೆ ಅಂತ ಹೇಳಿ ಆ ಮಾತಿಗೆ ಸೋತು ನೀವು ವ್ಯವಹರಿಸಿದರೆ ಕಷ್ಟವನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ನಿಮ್ಮ ತೀರ್ಮಾನಗಳೇನಿದೆ ಅದನ್ನು ಸ್ಥಿರವಾಗಿಟ್ಟುಕೊಳ್ಬೇಕು. ಆಗ ಮಾತ್ರ ನೀವು ವ್ಯವಹಾರದಲ್ಲಿ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮಹಿಳಾ ನೌಕರರಿಗೆ ಸಿಹಿಯಾದಂತಹ ಸುದ್ದಿ. ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಮಾತೆಯರು, ಅಲ್ಲಿ ನಿಮಗೆ ಎಲ್ಲ ರೀತಿಯ ಅನುಕೂಲತೆಗಳು, ಬಡ್ತಿಗಳು ಸಿಕ್ಕುವಂಥದ್ದಿದೆ. ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ನಾನು ಇರುವುದೇ ಹೀಗೆ, ನನ್ನ ಸ್ವಭಾವವೇ ಹೀಗೆ ಅಂತ ಹೇಳಿ ಹಠವನ್ನು ಸಾಧಿಸಿದರೆ ಆಗಬೇಕಾದಂತಹ ಕೆಲಸಕ್ಕೆ ಸ್ವಲ್ಪ ತೊಂದರೆಯಾಗತ್ತೆ. ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರುತ್ತೆ. ದೊಡ್ಡವರನ್ನು ಗೌರವಿಸಬೇಕು. ಅವರು ಏನೇ ಹೇಳಿದರೂ ಕೂಡ ತಮ್ಮ ಅನುಭವದ ಮಾತು ಜೊತೆಗೆ ನಮ್ಮ ಉದ್ಧಾರಕ್ಕೆ ಅವರು ಹೇಳ್ತಾರೆ ಅನ್ನುವಂತಹ ಭಾವನೆ ಪರಿಪೂರ್ಣವಾಗಿ ಮನಸ್ಸಿನಲ್ಲಿರಬೇಕಾಗತ್ತೆ. ಇಲ್ಲದೇ ಇದ್ದರೆ ನೀವು ಹೊರಗಡೆ ಕೆಲಸಕ್ಕೆ ಹೋದರೂ ಕೂಡ ನಿಮಗೆ ಯಾವುದೇ ರೀತಿಯ ಮಾನಸಿಕವಾದ ನೆಮ್ಮದಿ ಇರುವುದಿಲ್ಲ. ಮನೆಯಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಬಂದೆ, ಮನೆಯಲ್ಲಿ ಇನ್ನೇನೋ ಘಟನೆ ನಡೆದುಬಿಡ್ತು, ಈ ರೀತಿಯ ಆಲೋಚನೆಗಳಲ್ಲಿ ಮನಸ್ತೃಪ್ತಿಯಿಂದ ನೀವು ಕೆಲಸವನ್ನು ಮಾಡಲಿಕ್ಕೂ ಕೂಡ ಆಗದೇ ಇರತಕ್ಕಂತಹ ಸ್ಥಿತಿಯಾಗುತ್ತೆ. ವಿದ್ಯಾರ್ಥಿಗಳು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿ. ಋಣಬಾಧೆಯಿಂದ ಮುಕ್ತರಾಗ್ತೀರಿ. ಏನಾದರೂ ಸಾಲವನ್ನು ಮಾಡಿದರೆ, ಯಾವುದಾದ್ರೂ ವ್ಯವಹಾರಕ್ಕೋ ಮನೆಯನ್ನು ಕಟ್ಟುವುದಕ್ಕೋ ಇತ್ಯಾದಿಗಳಿಗೆ ಸಾಲವನ್ನು ಮಾಡಿದರೆ ಅಂತಹ ಸಾಲವನ್ನು ಈ ದಿವಸ ತೀರಿಸುವುದರಲ್ಲಿ ನೀವು ಜಯಶೀಲರಾಗ್ತೀರಿ ಅಂತ ಹೇಳಬೇಕು. ಜೊತೆಗೆ ಕುಟುಂಬದಲ್ಲಿ ವಾಗ್ವಾದ ಇರುತ್ತೆ. ನೀವು ಮಾಡತಕ್ಕಂತಹ ವ್ಯವಹಾರ, ನಡ್ಕೊಳ್ತಕ್ಕಂತಹ ರೀತಿಗೆ ಮನೆಯಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ನೀವು ಒಂದಷ್ಟು ವಿಚಾರಗಳನ್ನು ಹೇಳ್ತೀರಿ, ಮನೆಯಿಂದ ವಾದ ವಿವಾದಗಳು ಏರ್ಪಾಟು ಆಗತಕ್ಕಂಥದ್ದಿದೆ. ಪಾಲುದಾರಿಕೆ ಅಥವಾ ಹಣ ಹೂಡಿಕೆಯಲ್ಲಿ ಆರ್ಥಿಕ ಸಂಕಷ್ಟವನ್ನು ನೀವೇ ತಂದುಕೊಳ್ತಕ್ಕಂತಹ ಸೂಚನೆ ಇದೆ. ದಾನ ಧರ್ಮಗಳಲ್ಲಿ ಆಸಕ್ತಿ ಬಂದರೂ ಕೂಡ ದುರಾಲೋಚನೆಗಳು ನಿಮ್ಮ ಜೊತೆಯಲ್ಲೇ ಇರುತ್ತೆ. ಯಾರಿಗೂ ಏನನ್ನು ಕೊಡಬೇಕು ಅಂತ ಹೇಳಿ ಅನಿಸುತ್ತೆ, ಆದರೆ ನಾನು ಕೊಟ್ಟಿದ್ದನ್ನು ಅವರೆಲ್ಲಿ ದುರುಪಯೋಗ ಮಾಡಿಕೊಳ್ತಾರೋ ಅಂತಕ್ಕಂತಹ ಭಾವನೆಯೂ ಕೂಡ ನಿಮ್ಮಲ್ಲಿರುತ್ತೆ. ಯಾರಿಗೆ ಏನು ಬೇಕಾದರೂ ಕೂಡ ಸಹಾಯ ಮಾಡಿ, ಆದರೆ ನನಗೆ ನಮ್ಮ ಕುಟುಂಬಕ್ಕೆ ಏನು ಪ್ರಯೋಜನ ಆಗತ್ತೆ ಅಂತಕ್ಕಂತಹ ಆಲೋಚನೆಗಳು ಬೇಡ. ಬೇರೆಯವರಿಗೆ ನೀವು ಸಹಾಯವನ್ನು ಮಾಡೋದು ಅನ್ನೋದಿದ್ದರೆ ನೀವು ಏನನ್ನೂ ಕೂಡ ಅವರಿಂದ ನಿರೀಕ್ಷೆ ಮಾಡಬಾರದು. ಹಾಗಾಗಿ ಅಂತಹ ನಿಸ್ವಾರ್ಥವಾದಂತಹ ಸಹಾಯ ಏನಿದೆ ಅದು ನಿಮಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ವರ್ಗಾವಣೆ ಅಥವಾ ಸ್ಥಳ ಬದಲಾವಣೆ ಇತ್ಯಾದಿಗಳಿಗೆ ಯಾರಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ನ್ಯಾಯಾಲಯದಲ್ಲಿ ಯಾರಾದರೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೆ ಅಂಥವರಿಗೆ ಈ ದಿವಸ ಶುಭ ಇರತಕ್ಕಂಥದ್ದು, ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಿ. ಮಿಥುನ ರಾಶಿ. ಅನಾರೋಗ್ಯದ ಕಾರಣವಾಗಿ ಕೆಲವು ಶುಭ ಕಾರ್ಯಗಳನ್ನು ಅಥವಾ ಪ್ರಯಾಣವನ್ನು ನೀವು ಮುಂದಕ್ಕೆ ಹಾಕಬೇಕಾಗತ್ತೆ. ಅಂತಹ ಪರಿಸ್ಥಿತಿ, ಅಂತಹ ವಾತಾವರಣ ಒದಗಿ ಬರಬಹುದು. ಅದಕ್ಕೆ ಆಶ್ಚರ್ಯ ಪಡಬೇಕಾದಂಥದ್ದು, ಆತಂಕ ಪಡಬೇಕಾದಂಥದ್ದಿಲ್ಲ. ಆದರೆ
ಪೂರ್ವನಿಯೋಜಿತವಾದಂತಹ ಕೆಲವು ಕೆಲಸಗಳು ಮತ್ತು ಪ್ರಯಾಣ ಮುಂದಕ್ಕೆ ಹೋಗ್ತಕ್ಕಂಥದ್ದು ಖಚಿತವಾಗಿ ಇರತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಆರೋಗ್ಯದಲ್ಲಿ ವ್ಯತ್ಯಯಗಳಾಗತಕ್ಕಂತಹ ಸೂಚನೆ ಬಹಳ ದೊಡ್ಡ ಮಟ್ಟಿಗೆ ಕಾಣ್ತಾ ಇರತಕ್ಕಂಥದ್ದು. ಇದನ್ನು ಅಲಕ್ಷ್ಯ ಮಾಡುವಂಥದ್ದು ಒಳ್ಳೆಯದಲ್ಲ. ಹಿತಶತ್ರುಗಳಿಂದ ತೊಂದರೆಯಾಗತಕ್ಕಂತಹ ಸಂಭವವೂ ಇದೆ. ಯಾರನ್ನು ನೀವು ನಂಬಿ ಅವರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ತಿರ್ತೀರೋ ಅವರು ನಿಮ್ಮ ಎದುರುಗಡೆ ಚೆನ್ನಾಗಿದ್ದು ಹಿಂದಿನಿಂದ ನಿಮಗೆ ತೊಂದರೆಯನ್ನು ಮಾಡ್ತಾರೆ. ನಿಮ್ಮ ಹಿತವನ್ನು ಬಯಸ್ತಾ ಇದ್ದಾರೆ ಅಂತಕ್ಕಂತಹ ನಂಬಿಕೆಯನ್ನು ಹುಟ್ಟಿಸಿ ನಿಮಗೆ ಮೋಸವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಮುನ್ನಡೆ ಇದೆ. ತಮ್ಮ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಹಿಂದಿಗಿಂತ ಅತಿಯಾದಂತಹ ಒಂದು ಗೆಲುವನ್ನು ಸಾಧಿಸಲಿಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಗಳಕ್ಕಾಗಲಿ ವಾದ ವಿವಾದಗಳಿಗಾಗಲಿ ಅವಕಾಶವನ್ನು ಮಾಡಿಕೊಡಬಾರ್ದು. ಅದಕ್ಕೆ ಯಾವುದಕ್ಕೂ ಹೋಗಲೇಬಾರ್ದು. ಅದರಿಂದ ತೊಂದರೆ ಇದೆ. ಮಹಿಳೆಯರಿಗೆ ವ್ಯಾಪಾರದ ದೃಷ್ಟಿಯಿಂದ ಏನನ್ನಾದರೂ ಖರೀದಿ ಮಾಡ್ತಕ್ಕಂತಹ ದೃಷ್ಟಿಯಿಂದ ಮೋಸವಾಗ್ತಕ್ಕಂತಹ ಸೂಚನೆ ಇದೆ. ಹಾಗಾಗಿ ಯಾವುದೇ ವ್ಯವಹಾರವನ್ನು ಮಾಡಬೇಕಾದರೂ ಕೂಡ 10 ಬಾರಿ ಆಲೋಚನೆಯನ್ನು ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಅನಗತ್ಯವಾದಂತಹ ವಸ್ತುಗಳ ಖರೀದಿಯನ್ನು ಈ ದಿವಸ ಮಾಡೋದು ಬೇಡ ಅಂತ ಹೇಳಬೇಕಾಗತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲವಾಗತಕ್ಕಂತಹ ಯೋಗ ಅಥವಾ ಅಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ದುಡ್ಡು ಕಾಸಿನ ವಿಚಾರಗಳು ಬಂದಾಗ ನಿಮಗೆ ಅಗತ್ಯವಾದಂತಹ ಸಮಯಕ್ಕೆ ಹಣ ಸಿಕ್ಕದೇ ಇರಬಹುದು. ಅನಾವಶ್ಯಕವಾದಂತಹ ಕಲಹ, ಜಗಳ ಅಥವಾ ದ್ವೇಷ ಮಿತ್ರರಲ್ಲಿ, ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮುಂದುವರಿತಕ್ಕಂಥದ್ದು. ಮಕ್ಕಳಿಂದ ಬೇಸರವಾಗುತ್ತೆ, ನೋವಾಗುತ್ತೆ. ಯಾಕೆಂದರೆ ಮಕ್ಕಳ ಚಟುವಟಿಕೆ ಆ ರೀತಿ ಇರುತ್ತೆ. ಅದು ನಿಮಗೆ ಸಮಾಧಾನ ಆಗೋದಿಲ್ಲ. ಯಾವ ತಿಳುವಳಿಕೆಯನ್ನು ಹೇಳಿದರೂ ಕೂಡ ಅದು ಯಾವುದೋ ಪ್ರಯೋಜನಕ್ಕೆ ಬರುವುದಿಲ್ಲ. ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯವಹಾರಸ್ಥರಿಗೆ ಅನುಕೂಲವಾಗುವಂತಹ ದಿವಸ. ಕಮಿಷನ್ ಏಜೆಂಟ್ಗಳಿಗೆ ಹಿನ್ನಡೆಯಾಗುತ್ತೆ. ಯಾವುದೇ ಕ್ಷೇತ್ರ ಇರಲಿ, ಹಣವನ್ನು ತಾವು ಬೇರೆ ರೀತಿಯಲ್ಲಿ ವಿನಿಯೋಗ ಉಪಯೋಗ ಮಾಡ್ಕೊಳ್ತಕ್ಕಂಥವ್ರು, ಏಜೆಂಟ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಕಮಿಷನನ್ನು ಪ್ರಧಾನವಾಗಿ ಅಪೇಕ್ಷೆ ಪಡ್ತಕ್ಕಂಥವರಿಗೆ ಈ ದಿವಸ ಹಿನ್ನಡೆಯಾಗ್ತಕ್ಕಂಥದ್ದು. ಹಳೆಯ ವ್ಯಾಪಾರಗಳಿಂದಲೂ ಕೂಡ ಧನಹಾನಿ ಆಗ್ತಕ್ಕಂಥದ್ದು. ರೀಸೇಲ್ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ದುಡ್ಡು ಕೈಯಿಂದ ಹೋಗ್ತಕ್ಕಂಥದ್ದಾಗತ್ತೆ. ವ್ಯವಹಾರದಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಬೇಕಾದ್ರೆ ತುಂಬ ಸಾಹಸ ಪಡಬೇಕಾಗತ್ತೆ. ಹೆಸರನ್ನು ಕೆಡಿಸ್ಕೊಳ್ತಕ್ಕಂತಹದ್ದು ಒಂದು ಕ್ಷಣದ ಕೆಲಸ. ಆದರೆ ಹೆಸರನ್ನು ಸಂಪಾದನೆ ಮಾಡ್ತಕ್ಕಂಥದ್ದಕ್ಕೆ ತುಂಬ ಪರಿಶ್ರಮವನ್ನು ಪಡಬೇಕಾದಂತಹ ದಿವಸ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲ ದುರಿತಗಳು ದೂರವಾಗಲಿ. ಶುಭವಾಗಿ.